ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಪ್ರಭಾ ನಿರ್ವಿಘ್ನಮ ಕುರ್ಮೇ ದೇವ ಸರ್ವ ಕಾರ್ಯಸು ಸರ್ವದ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರತಕ್ಕಂತ ಯಾರಿಪ್ಪ ಅವರು? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ, 84 ಲಕ್ಷ ಜೀವರಾಶಿಗಳಿಗೆ ಅನ್ನವನ್ನು ಹಾಕಿ ಪಾಲನೆ ಪೋಷಣೆ ಮಾಡಿರತಕ್ಕಂತ ಯಾರಿಪ್ಪ? ಪಂಚಮುಖದ ಪರಮೇಶ್ವರ ಮತ್ತು ಪಾರ್ವತಿ ದೇವಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಯಾವ ಜಗಕ್ಕೆ ಜಗದ್ಗುರುವನಿಸಿಕೊಂಡಿರ್ತಕ್ಕಂತ ಅವ್ರು ಯಾರಿಪ್ಪ ಅವರು? ಕೊಲ್ಲಿಯ ಪಾಕಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹುಟ್ಟಿ ಬಂದು ಯಾವ ನಮ್ಮ ಹಾಲ ಮೊತ್ತಕ್ಕೆ ಮೂಲ ಗುರುವನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ? ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ರೇವಣ ಸಿದ್ಧನ ಒಂದು ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಅವ್ರು ಯಾರಿಪ್ಪ ಅವರು? ತಂದೆ ಭರಮದೇವರ ತಾಯಿ ಸೂರಮದೇವಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಹುಕ್ಕೇರಿ ತಾಲೂಕ ಗೋಡಾಗಿರಿ ಗುಡ್ಡದೊಳಗ ಏನು ಮಾಡಿ ಹಗಲು 12 ವರ್ಷ, ಇರುಳು 12 ವರ್ಷ, 24 ವರ್ಷ ತಪಸ್ಸರನ್ನು ಗೈದು ಸಾಕ್ಷಾತ್ ಭಗವಂತನಿನ ಧರಣಿಗಳಿಸಿಕೊಂಡು ಏನು ಸವಿಲಾರದಂತಹ ಶಿಷ್ಯನನ್ನು ಪಡೆದುಕೊಂಡಿರ್ತಕ್ಕಂತ ಯಾರಿಪ್ಪ? ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಹೌದು ಸುಕ್ಷೇತ್ರ ಶಿರಾಡೋನ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಯಾರಿಪ್ಪ ಅವರು? ಯಾವ ನನ್ನಪ್ಪ ಶಿವಸಿದ್ಧ ಬೀರ್ಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಆತನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಅವ್ರು ಯಾರಿಪ್ಪ? ತಂದೆ ತುಕಾಪ್ರಯ ತಾಯಿ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಬಾರಾಮತಿಗೆ ಬಂಟನಾಗಿ, ಹುಲಜಂತಿಗೆ ಹುಲಿಯನಾಗಿ, ಗುರುವಿನ ಕೈ ಒಳಗ ಸಾಣಿಯ ಬೇರಾಗಿ ಸಂದ ಶ್ರೀಗಂಧದ ಕೊಟ್ಟಾಗಿ ನವಿದು ಮಾರ್ತಿನೆಂಬ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದು ಗುರುವಿಗೆ ಉಣಿಸಿ ವರ್ಷಕ್ಕೊಮ್ಮೆ ದೀಪಾವಳಿ ಅಮಾವಾಸ್ಯೆ ದಿವಸ ಸಾಕ್ಷಾತ್ ಶಿವ ಪಾರ್ವತಿ ನನ್ನ ಭೂಲೋಕಿ ಕರೆಸಿಕೊಂಡ ಮುಂಡಾಸದ ಆಯ್ರೆಯನ್ನು ಪಡೆದಿರ್ತಕ್ಕಂತ ಯಾರಿಪ್ಪ? ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಹೌದು ಸುಕ್ಷೇತ್ರ ಬಬ್ಬುಲಿಬ್ಬನ ಹುಲಿಜಂತಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಯಾರಿಪ್ಪ ಅವರು? ನನ್ನಪ್ಪ ಮಹಿಮಾ ಪುರುಷ ಮಾಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅದೇ ತರನಾಗಿ ಯಾವ ಜತ್ತ ತಾಲೂಕಿನ ಪೈಕಿ ಕರಜಗಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಇವ್ರು ಯಾರಿಪ್ಪ ಅವರು? ನನ್ನ ಅಜ್ಞಾನ ಕತ್ತಲೆಯನ್ನು ಹೊಡೆದಾಡಿಸಿ ಸುಜ್ಞಾನ ಎಂಬ ದಾರಿಗೆ ತಂದಿರತಕ್ಕಂತ ಯಾವ ನನ್ನಪ್ಪ ಭರಮದೇವರ ಪಾದವನ್ನು ಹೊತ್ತು ಮಾಡುವ ತನಕ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ತಲೆ ಮೇಲೆ ಇಟ್ಟುಕೊಂಡು ಅದೇ ತರನಾಗಿ ಯಾವ ಇದೇ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಹೌದು ಸುಕ್ಷೇತ್ರ ತಡವಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಮೇಲಾಗಿ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನೆನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ? ದುಷ್ಟರನ್ನ ಸಂಹಾರ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡಿರತಕ್ಕಂತ ಯಾರಿಪ್ಪ ಅವರು? ನನ್ನಪ್ಪ ಮಲ್ಲಿಕಾರ್ಜುನ ಮುತ್ಯನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಅದಕ್ಕೆ ತಮ್ಮ ಇವತ್ತಿನ ದಿವಸ ಏನ್ರಿ ಆ ಒಂದು ಮಹಾಶಿವರಾತ್ರಿ ಕಾರ್ಯಕ್ರಮ ನಿಮಿತ್ತವಾಗಿ ನನ್ನಪ್ಪ ಮಲ್ಲಿಕಾರ್ಜುನ ಮುತ್ಯನ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡಿದಾರ? ಆ 4 ದಿವಸ ಆಯ್ತು ಎಡಬಿಡದೆ ಕಾರ್ಯಕ್ರಮ ನಡೆದಾವು. ಇವತ್ತಿನ ದಿವಸ 2 ಕಲಾ ಸಂಘಗಳ ತಂದ ಕೂಡ್ಸ್ಯಾರ. ಯಾವ್ರಿವ ಸಂಘ? ಯಾವ ಇದೇ ಮಹಾರಾಷ್ಟ್ರ ರಾಜ್ಯದ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಹೌದು ಕರಜಗಿ ಗ್ರಾಮದ ಶ್ರೀ ಭರಮದೇವರ ಡೊಳ್ಳಿನ ಗಾಯನ ಸಂಘ. ಇದೊಂದು ನಿಮ್ಮ ಸಂಘ. ಅದೇ ತರನಾಗಿ ಯಾವ ದಕ್ಷಿಣ ಸೊಲ್ಲಾಪುರ ಜಿಲ್ಲೆಯ ಸೊಲ್ಲಾಪುರ ತಾಲೂಕಿನ ಕುಂಬಾರಿ ಗ್ರಾಮದ ಶ್ರೀ ಗೇನ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಹಿಂಗೆ ಕಲಾ ಸಂಘ ತಂದು ಇಲ್ಲಿ ಕೂಡ್ಸಿದಾಗ್ಯದ. ಹೌದೌದ್ರಲ್ಲ ಆ ಈ ಡೊಳ್ಳಿನ ಪದಗಳನ್ನ ಕೇಳುಗೋಸ್ಕರವಾಗಿ ಹೌದು ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ಗುರು ಹಿರಿಯರಿಗೆ ಏನ್ ಕೇಳೋದ ಮಾತ? ತಂದೆ ಬಳಗಕ್ಕೂ, ತಾಯಿ ಬಳಗಕ್ಕೂ, ಅಣ್ಣ ಬಳಗಕ್ಕೂ, ತಮ್ಮ ಬಳಗಕ್ಕೂ, ಅಕ್ಕನ ಬಳಗಕ್ಕೂ, ತಂಗಿ ಬಳಗಕ್ಕೂ ಏನ್ ಕೇಳಿದ್ರಿ ಮಾತ? ಈ ಕರಜಗಿ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ತಮ್ಮ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ದೈವಕ್ಕೆ ಏನ್ ಕೇಳ್ಬೋದಪ್ಪ ಅಂತಂದ್ರ ಏನ್ ಕೇಳ್ತೀರಿ? ಆ ಏನೋ ಒಂದು ಈ ಮಹಾಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ಹೌದು ದಿನಂಪ್ರತಿ ಹಗಲು ರಾತ್ರಿ ಎಡಬಿಡದೆ ಕಾರ್ಯಕ್ರಮ ನಡೆದರಿಂದ ಏನಾಗಿರ್ತೀವ ನಾವು ಹಾಡುವಂತ ಹಾಡಿನಲ್ಲಾಗಲಿ ಭಾಷಣವಂತ ವಾದ್ಯದೊಳಗಾಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಸೂರ್ಯನ
ಆಗ್ಲಿ ಲಯದಲ್ಲಿ ಆಗ್ಲಿ ತಾಳಿನಲ್ಲಿ ಆಗ್ಲಿ ಹೌದೌದು ಆ ಏನೋ ತಪ್ಪು ತಡಿಗಳು ಆಗತಾವು ಆತವ್ರಲೆ ಆ ತಪ್ಪು ತಡಿಗಳ ಹೆಂಗ ಮನ್ನಿಸಬೇಕಾಗ್ಯದಪ್ಪ ಅಂತಂದ್ರ ಹೆಂಗ ಮನ್ನಿಸುವುದ ಹಂಸ ಪಕ್ಷಿ ಕ್ಷೀರ ನ್ಯಾಯದಂತೆ ಅದೇಂಗ್ರಿ ಅದು ಆ ಒಂದು ಹಂಸ ಪಕ್ಷಿ ಮುಂದ ಹಾಲು ಮತ್ತು ನೀರು ಕೂಡಿಸಿ ಇಟ್ಟಾಗ ಏನಾಗ್ತದ ಆ ಪಕ್ಷಿ ನೀರನ್ನೇ ಬದಿಗೊತ್ತಿ ಹಾಲು ಅಂತಕ್ಕಂಥದ್ದು ಹೆಂಗ್ ಸ್ವೀಕಾರ ಮಾಡ್ತದಲ್ಲ ಹೌದು ಇವತ್ತಿನ ದಿವಸ ನೀವು ಮನಿ ಮಕ್ಕಳು ಮನಿತನ ಬಂದಾರ ಅಂತ ತಿಳ್ಕೊಂಡ ಏನ್ ಮಾಡುದು ನಾವ್ ಏನೇ ತಪ್ಪು ಮಾಡಿದ್ರು ಸಹಿತ ಆ ತಪ್ಪನೆ ಬದಿಗೊತ್ತಿ ಒಪ್ಪನಂತಕ್ಕಂಥದ್ದು ನನ್ನ ಎಲ್ಲಾ ದೈವ ಸ್ವೀಕಾರ ಮಾಡ್ತಾರ ಅಂತ ತಿಳ್ಕೊಂಡು ಏನ್ ಮಾಡ್ತೀವಿ ಈಗ ಯಾಕಪ್ಪ ಅಂತಂದ್ರೆ ಎಲ್ಲಾರಿಗೆ ಹೋಗಿ ಕಾಲು ಬಿಡದಾಗುದಿಲ್ಲ ತಮ್ಮ ಹೌದೌದು ಬಾಳ ಹಾಕದನ್ರಿ ಈಗಾಗಲೇ ಟೈಮ್ ಬಹಳ ಆಗ್ಯದ ಹೌದ್ ಈ ಮೈಕೆ ನಿಮ್ಮ ಪಾದ ಅಂತ ತಿಳ್ಕೊಂಡ ಎಲ್ಲಾರಿಗೆ ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತಾ ಅದಕ್ಕೆ ಬಹಳ ಮಾತಾಡಿ ಬಹಳ ಹೇಳಿ ನನ್ನ ದೈವ ಪಜ್ಜಾಗುವಂತ ಅವಶ್ಯಕತೆ ಇಲ್ಲ ಇಲ್ಲಿವ ಇಲ್ಲ ಆ ಇವತ್ತಿನ ದಿವಸ ತಡವಳ ಗ್ರಾಮದೊಳಗ ಏನ್ರಿ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಬಹಳ ವಿಚಾರ ಮಾಡಿ 2 ಮ್ಯಾಳಗಳು ಕೂಡ್ಸ್ಯಾರ ಅವ್ರು ಹೆಂಗ್ರಿ ವಿಚಾರದು ಯಾಕಪ್ಪ ಅಂತಂದ್ರ ನಿನ್ನೆ ಮತ್ತು ಮೊನ್ನೆ 2 ದಿವಸ 2 ಗಂಡು ಮಕ್ಕಳ ಮೇಲೆ ಕೂಡಿಸಿದ್ರು ಹೌದೌದಲ್ಲ ಆದ್ರೆ ಇವತ್ತಿನ ದಿವಸ ಏನ್ ಮಾಡ್ಯಾರ ಇವತ್ತು ಒಂದು ಗಂಡು ಮಕ್ಕಳ ಮೇಳ ತಂದ ಕುಡಿಸ್ಯಾರ ಒಂದು ಹೆಣ್ಣು ಮಕ್ಕಳ ಮೇಳ ತಂದ ಕುಡಿಸ್ಯಾರ ಹೌದು ಮೇಲಾಗಿ ಒಂದು ಅಣ್ಣನ ಮೇಳ ತಂದ ಕುಡಿಸ್ಯಾರ ಒಂದು ತಂಗಿ ಮೇಳ ಕುಡಿಸ್ಯಾರ ಅವರು ಹೌದು ಅದಕ್ಕೆ ಇರ್ಲಿ ನೀವು ಅಣ್ಣ ತಂಗಿ ನೀವು ಪಂಪ್ ಹೊಡೆದು ಹೋಗ್ಬೇಡ್ರಿ ಯಾಕೋ ತಮ್ಮ ಹಾ ಹಂಗೇನಿಲ್ಲ ಇಲ್ಲ. ಇವತ್ತಿನ ದಿವಸ ಅಣ್ಣನ ಸ್ವರೂಪದೊಳಗೆ ಅಚ್ಚಿ ಕಡೆ ನಮ್ಮ ಅಳಗಿದಿಂದ ಪಿಂಟು ಅಣ್ಣಾರ ಬಂದಾರಲ್ಲ ಅದಕ್ಕೆ ಇರ್ಲಿ ಬಹಳ ಮಾತಾಡಿ ದೈವ ಪೂಜೆಗುವಂತ ಅವಶ್ಯಕತೆ ಇಲ್ಲ ಹೌದು ಇಲ್ಲಿ ಕಮಿಟಿ ಹಿರಿಯರ ಏನಪ್ಪಾ ಅಂತಂದ್ರ ಏನು ಆ ಯಾವ್ದಾರೆ ಒಂದು ವಿಷಯ ನೀವೇ ಇಟ್ಟು ಕೊಟ್ರಪ್ಪ ಅಂತಂದ್ರ ಹಾ ಆ ವಿಷಯ ನಾವು ಏನಪ್ಪಾ ಅಂತಂದ್ರ ಚರ್ಚೆ ಮಾಡ್ಕೊತ ಹೋಗ್ಲಕ್ಕ ಆಗ್ತದ ಹೌದೌದಲ್ಲ ಮತ್ತೆ ಇಲ್ಲ ನೀವೇ ಒಂದು ವಿಷಯ ಏನಾರೇ ಇಡ್ರಿ ಅಂತಕ್ಕಂತ ಮಾತು ನೀವು ಬಂದು ಹೇಳಿದ್ರಪ್ಪ ಅಂತಂದ್ರ ಅದಕ್ಕೂ ರೆಡಿ ಆದ್ರಿ ಹೆಂಗ್ ಮಾಡೋಣ್ರಿ ಪಾಂಡವರು ಕರೋರು ಹೇಳ್ಯಾರ ಪಾಂಡವರು ಕರೋರು ಅದು ಬಿಡ್ಬೇಕು ಅದಕ್ಕ ಹೌದು ಯಾಕಪ್ಪ ಅಂತಂದ್ರ ಯಾಕ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಹೌದು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತಕ್ಕಂತ ಮಾತು ಹೇಳ್ತಾರ ಹೇಳುತ್ತಾ ಅದಕ್ಕೆ ಇಲ್ಲಿ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಏನ್ ಮಾಡಿದ್ರು ಏನ ವಿಷಯ ಇಡ್ರಿ ಎಲ್ಲಕತ್ತಾರಪ್ಪ ಅಂತಂದ್ರ ಏನ್ ಇಡೋತಾರ ಆ ವಿಷಯ ಇಟ್ಟು ಹಿಡ್ಕೊಂಡೇ ಬಿಡುದೇನ ಅವ್ರಿಗೆ ಬಿಡುನ್ರಿ ಹಿಡ್ದೆ ಬಿಡ್ರಿ ಮತ್ತೆ ಬಿಡ್ತೀರಿ ಅವ್ರಿಗೆ ಅದಕ್ಕೆ ಇರಲಿ ಹಾ ವಿಷಯ ಏನಂತ ಐತಿಪ್ಪ ಅಂತಂದ್ರ ಏನದು ವಿಷಯ ಆ ಪಾಂಡವರು ಮತ್ತು ಕೌರವರು ಅಂತಕ್ಕಂತ ವಿಷಯ ನಮ್ಮ ಕಮಿಟಿ ಹಿರಿಯರಿಗೆ ಇಟ್ಟಾರೆ ಹೌದೌದಲ್ಲ ಆ ಟೈಮ್ ಏನಪ್ಪಾ ಅಂತಂದ್ರ ಮುಂದೂಬಾರ್ದು ಅವ್ರ ಹಿಡ್ಕೊಂಡು ಬೆಳೆಸೋದ್ರಾಗ ನಾವು ಹಿಡ್ಕೊಂಡು ಬೆಳೆಸೋದ್ರಾಗ ಟೈಮ್ ಬಹಳ ಆಗ್ತದ ಹೌದು ಈಗ ನೀವೇ ಒಂದು ಹಿಡ್ಕೊಂಡು ಹೋಗ್ರಿ ಅಂತಕ್ಕಂತ ಮಾತು ಅವ್ರಿಗೆ ಬಿಡ್ರಿ ಅಂತಕ್ಕಂತ ಮಾತು ಅಂದಾರ ಹೌದಲ್ಲ ಕೌರವರು ಮತ್ತು ಪಾಂಡವ್ರ ಒಳಗ ನಾವೊಂದು ವಿಷಯ ಹಿಡ್ಕೊಳ್ಳೋದ ಯಾವಾಗ ಹಿಡಿತೀವ ಪಾಲ ಯಾವ ಪಾಲು ಹಿಡ್ಕೊಳ್ಳೋದಪ್ಪ ಅಂತಂದ್ರ ಯಾವಾದು ಆ ಸಣ್ಣ ಪಾಲ ಪಾಂಡವರು 5 ಮಂದಿ ಪಾಲು ನಮಗಿರಲಿ 101 ಮಂದಿ ಹೆಚ್ಚಿನವರು ಕೌರವ್ರ ಪಾಲ ಅವ್ರಿಗಿರ್ಲಿ ಅವ್ರಿಗಿಂದಲ್ಲ ಅಂದ್ರೆ ಇವ್ರು ಹೆಚ್ಚದಾರ 101 ಮಂದಿ ಅದಾರ ಅವ್ರಿಗಿರ್ಲಿ ಹೌದು ಇವ್ರು 5 ಮಂದಿ ಪಾಂಡವ್ರ ಅದಾರ ನಮಗಿರ್ಲಿ ತಮ್ಮ ತುಸು ಮಂದಿ ನಮಗಿರ್ಲಿ ಬಾಕಲ್ ಮಂದಿ ನಿಮಗಿರ್ಲಿ ಅವ್ರಿಗೆ ಕೊಡೋದದ ಹೌದು ಆ ಪಾಂಡವ್ರು ಹೆಂಗ ಶ್ರೇಷ್ಠ ಏನ್ ಮಾಡಿದ್ರು ಹೆಂಗ ಮಾಡಿದ್ರು ಅಂತಕ್ಕಂಥದ್ದು ಹೌದು ಮುಂದಿನ ಸಂಧಿಗೆ ವಿಷಯಗಳ ನಮ್ಮ ಅಣ್ಣ ಏನ ಕೌರವರ ಬದ್ದಲ್ಲಿ ಬೆಳೆಸ್ಕೊತ ಬರ್ತಾರ ಹೌದಾ ಆ ಸಾರಾಂಶವಾಗಿ ಅವ್ರು ಏನು ಬೆಳೆಸ್ತಾರ ಆ ಮಾತಿನ ಪ್ರಕಾರವಾಗಿ ನಾವು ಪಾಂಡವರನ್ನ ಬೆಳೆಸೋತ ಹೋಗೋಣ ಅಂತಕ್ಕಂತ ಮಾತು ಹೇಳಿ ಹೇಳುತ್ತಾ ಈಗ ಬಾಳೆಯನ್ನು ಮಾತಾಡಲಾರದು ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದ ಚಾಲ ಹಾಡಿ ಮುಂದ ನಮ್ಮ ಸರಜೋಡಿ ಕಲಾವಂತರ ಅಣ್ಣನ ಬಳಗದವರಿಗೆ ಪಾಳ್ಯ ಕೊಡು